ತೋರ್ಸಿದ್ರೆ ಹೋದ್ವಾರ ಮಾಡಿದ್ ರೇಪ್ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ಅಂದಿದ್ಯಲ್ಲ. ಹೇಳ್ತೀನಕ್ಕ. ಬ್ರೇಕಿಂಗ್ ನ್ಯೂಸ್ ಹೇಳ್ತೀನಿ ಕೇಳಲ್ಲ. ಇದೇನಿದು ಗುಂಡು ಒಳಗಡೆ ಹೋಗ್ತಿದ್ದಂಗೆ ರೆಸ್ಪೆಕ್ಟ್ ತುಂಡಾಗೋಯ್ತು. ಬಿಟ್ಟಾಕೋ ಸಂಡೆ, ನಮಗ್ ಬೇಕಾಗಿರೋದು ಬರೀ ಬ್ರೇಕಿಂಗ್ ನ್ಯೂಸ್ ಮಾತ್ರ. ಹೇಳಪ್ಪ ಮಲ್ಲೇಶ, ನೀನ್ ಹೇಗ್ ರೇಪ್ ಮಾಡ್ದೆ? ಕಳೆದ ವಾರ ಆಗಿದ್ ರೇಪು ಹಳೆ ನ್ಯೂಸ್. ಈಗ ಲೇಟೆಸ್ಟ್ ಆಗಿ ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ದೀನಿ ತಗ. ಈ ಮೀನ್ ಅಂಗಡಿ ಮಲ್ಲೇಶನ್ ಕೈಯಲ್ಲಿ ಅತಿ ದಾರುಣವಾಗಿ ರೇಪ್ ಆಗುತ್ತಿರುವ SVTV ರಿಪೋರ್ಟರ್ ಸಂಗೀತ. ಆಟಲಿದ್ದ ಕ್ಯಾಮ್ರಾಮನ್ ಬಾ ನನ್ನ ಸಂಗೀತ, ನಿನಗಾಗಿ ಮಲ್ಲೇಶ. ನನ್ ಎಣ್ಣೆನೆ ಕುಡ್ದು ನನ್ನೇ ರೇಪ್ ಮಾಡಕ್ ಬರ್ತೀಯಾ ನೀನು? ನಾನ್ ಮುಂಚೆನೆ ಹೇಳ್ದೆ ನಿನ್ಗೆ, ಏನೋ ದೊಡ್ಡದಾಗಿ ಕೇಸ್ ನ ಆಳ್ವಾಗಿ ರಿಪೋರ್ಟ್ ಮಾಡ್ತೀನಿ ಅಂತ. ರೊಮ್ಯಾಂಟಿಕ್ ಆಗಿ ಕಾಕ್ಟೇಲ್ ಮಾಡ್ಕೊಂಡು ಬಿಡ್ತಾನ. ಕಾಡತಿ ತರ ಓಡ್ ಬರ್ತಾವ್ರಲ್ಲಪ್ಪ. ಇವನ್ ಬರೋ ಸ್ಪೀಡ್ ನೋಡಿದ್ರೆ ನಿನ್ ಮಾತ್ರ ಅಲ್ಲ, ನನ್ನ ಸೇರ್ಸ್ ರೇಪ್ ಮಾಡಾಗವ್ರೆ. ಬಿಡಿಸಿರ್ಲೆ ಹೋಗಲು ಕರಿ ಹತ್ತಿ. ಅಲ್ಲೋಡು ಪೊಲೀಸು. ಅಬ್ಬಾ ಸತ್ಯ, ನಮ್ಮೇ ಸಿಪಿ ಸಾಹೇಬ್ರು ತಗೊಳ್ಳಿ ದುಡ್ಡು. ಜೀಪ್ ಬಿಡಿ, ಈ ಹುಡುಗಿನ ರೇಪ್ ಮಾಡ್ತಾ ಸ್ವರ್ಗ ಕೊಂಡ್ರೆ ಒಂದು ಹೋಗಿ ಬಂದ್ಬಿಡ್ತೀನಿ. ಸ್ವರ್ಗ ನನ್ನ ಮಗನೇ, ನಿಂಗೆ ಸ್ವರ್ಗ ಏನೋ? 3 ಲೋಕ ತೋರಿಸ್ತೀನಿ. ತೋರಿಸಿ ಊರವ್ರನ್ನೆಲ್ಲ ಬಿಡ್ತೀರ, ನನಗೆ ಯಾಕೆ ಹಿಂಗ್ ಬಿಟ್ರಿ? ನಿಮ್ಮಂಥ ಕರಪ್ಟ್ ಪೊಲೀಸ್ ಆಫೀಸರ್ಸ್ ಇರೋದ್ರಿಂದಾನೆ ನಮ್ ಸೊಸೈಟಿ ಹಾಳಾಗ್ತಿರೋದು. ನಗ್ತಿದ್ದೀರಲ್ರಿ? ಏನ್ ಬಾಸ್, ಬೆಳಗ್ಗೆ ಲವ್ ಮೂಡಲ್ಲಿದ್ದೀರಾ? ನನ್ನ ಮನ್ಸಲ್ಲಿ ಪಟಾಕಿ ಪಟ 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 ಅಂತ ಸಿಡಿತಾ ಇದೆ. ಕರ್ಸ್ರು ಅವಳನ್ನ. ಬಾಸ್ ಹೆಂಗೆ ಬಾಸ್ ಕರ್ಸೋದು? ಅವ್ರ ಪ್ರೆಸ್, ನೀವು ಪೊಲೀಸು. ಸೋ ವಾಟ್, ಕಾಲ್ ದ ಪ್ರೆಸ್ ಮೇಟ್. ಏನಿದು ಫ್ಯಾನ್ ಎಫೆಕ್ಟ್? ಸಂಪತ್ ಹೇಳ್ರಿ, ಈ ಪ್ರೆಸ್ ಮೀಟ್ ಕರೆದಿರೋದು ಯಾಕೆ? ಸಿಟಿಲ್ ನಡೀತಿರೋ ಮರ್ಡರ್ಸ್ ಬಗ್ಗೆನಾ? ಸೆಕ್ಸ್ ರಾಕೆಟ್ ಬಗ್ಗೆನಾ? ಸರಗಳತ್ತದ ಬಗ್ಗೆನಾ? ಅಥವಾ ಚೈಲ್ಡ್ ಲೇಬರ್ ಇಶ್ಯೂನಾ? ರೇಪ್ ನಡೀತಲ್ಲ ಅದ್ರ ಬಗ್ಗೆ ಏನ್ರಿ? ಹೇಳ್ತೀವಿ. ಪ್ರೆಸ್ ಮೀಟ್ ಕರೆದು ಹೇಳ್ದೆ ಇರ್ತೀವ. ಫಸ್ಟ್ ಜೆಂಟ್ಸ್ ಎಲ್ಲ ಹಿಂದೆ ಹೋಗಿ, ಲೇಡೀಸ್ ಎಲ್ಲ ಮುಂದೆ ಬನ್ನಿ. ಇದೇನಿದು ಹೊಸ ಕಾನ್ಸೆಪ್ಟ್? BMTC ಬಸ್ ಕಾನ್ಸೆಪ್ಟ್. ಇದನ್ನ ಹೇಳಕ್ ನೀನ್ ಯಾರು? ಅವ್ರ ಫ್ಯಾನ್ ಆದ್ರೆ ಹೋಗ್ ಬರ್ತಡೇ ಮಾಡು, ಕೇಕ್ ಕಟ್ ಮಾಡು, ಫ್ಲೆಕ್ಸ್ ಕಟ್ಟು. ಅದನ್ನ ಬಿಟ್ಟು ಪ್ರೆಸ್ ಮೀಟ್ ಅಲ್ಲಿ ಗಂಟೆ ಆಡ್ಸ್ಬೇಡ. ಏಯ್, ಫ್ಯಾನ್ಸ್ ಇಂದ ಫ್ಯಾನ್ಸ್ಗಾಗಿ, ಫ್ಯಾನ್ಸ್ಗೋಸ್ಕರ ಈ ಜೀವನ. ಅವರಿಂದಾನೇ ಈ ಸ್ಟೇಟಸ್, ಅವರಿದ್ರೇನೆ ಥಿಯೇಟರ್ ಅಲ್ಲಿ ವಿಜುವಲ್ಸ್. ಸೊ ಹೇಳಿ, ಈ ಪ್ರೆಸ್ ಮೀಟ್ ಯಾಕೆ ಕರೆದಿರೋದು? ನಿನ್ನೆ ಸಲ್ವಾರ್ ಕಮೀಸು, ಇವತ್ತು ಪ್ಯಾಂಟು ಶರ್ಟು. ಸೀರೆ ಯಾವಾಗ ಉಡ್ಕೋತೀರಾ? ವಾಟ್ ಬಾಸ್, ಸೀರೆ ಮದುವೆ ಆದ್ಮೇಲೆ ಉಡ್ಸಿವ್ರಂತೆ. ಈಗ ವಿಷಯಕ್ಕೆ ಬನ್ನಿ ಬಾಸ್. ಹಂಗಂತ್ಯಾ? ಹಲೋ ಬಾಸ್, ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಹೇಳಿ. ಮದ್ವೆ ಆದ್ಮೇಲೂ ಜಾಬಲ್ ಕಂಟಿನ್ಯೂ ಆಗ್ತೀರಾ? ಇದೇನ್ ಸರ್ ಇದು? ಪ್ರೆಸ್ ಮೀಟಾ ಇಲ್ಲ ಪರ್ಸನಲ್ ಮೀಟಾ? ನಮ್ದೇನ್ ಚಾನಲ್ ಅಲ್ವಾ? ನಮ್ಮ ಹತ್ರ ಮೈಕ್ ಇಲ್ವಾ? ನಮ್ಮ ಹತ್ರ ಯಾಕ್ರಿ ಮಾತಾಡ್ತಾ ಇಲ್ಲ? ಕೂಲ್ ಬಾಸ್. ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ, ಡೆಲ್ಲಿಲಿ ಒಬ್ಬ ಪೊಲೀಸ್ ಆಫೀಸರ್ ಲೇಡಿ ಜರ್ನಲಿಸ್ಟ್ ನ ಲವ್ ಮಾಡಿ ಮದುವೆ ಆಗಿದ್ದಾನೆ. ಚಪ್ಪಾಳೆ. ಇದೊಂದು ನ್ಯೂಸ್, ಇದಕ್ಕೊಂದು ಪ್ರೆಸ್ ಮೀಟ್. ಆಕ್ಚುಲಿ ನ್ಯೂಸ್ ಹೇಳೋದಕ್ಕೆ ನಮ್ ಬಾಸ್ ಸ್ವಲ್ಪ ನಾಚಿಕೆ ಪಡ್ತಾ ಇದಾರೆ. ನಾನ್ ಹೇಳ್ತೀನಿ, ಡೆಲ್ಲಿಯಲ್ಲಿ ನಡೆದಿರೋ ಈ ಪ್ರೆಸ್, ಈ ಪೊಲೀಸ್ ಲವ್ ಮ್ಯಾರೇಜ್ ನಿಂದ ನಮ್ ಬಾಸು ಇನ್ಸ್ಪೈರ್ ಆಗಿ ಒಬ್ರು ಲೇಡಿ ಜರ್ನಲಿಸ್ಟೇ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ನಿಮ್ಮಲ್ಲಿರೋ ಯಾರು ಹೆಣ್ಣೈಕ್ಳು ಜರ್ನಲಿಸ್ಟ್ಗೆ ನಮ್ ಬಾಸ್ ನ ಮದ್ವೆ ಬೇಕಂತ ಇಂಟ್ರೆಸ್ಟ್ ಇದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಪೊಲೀಸು ಪ್ರೆಸ್ ಕಾಂಬಿನೇಷನ್ ಕ್ರೇಜಿ ಆಗಿರುತ್ತೆ. ಈ ವಿಚಾರದಲ್ಲಿ ನೀವು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ರೆ. ನಾಟ್ ಇಂಟ್ರೆಸ್ಟೆಡ್. ಡೆಲ್ಲಿನಲ್ಲೇ ಹೋಗಿ ಟ್ರೈ ಮಾಡಿ, ಸಿಗಬಹುದು. ಪ್ರೆಸ್ ಮೀಟ್ ಅಂದ್ರೆ ನಿಮ್ಗೆಲ್ಲ ತಮಾಷೆ ಆಗೋಗಿದೆ. ಇನ್ನೊಂದ್ಸಲ ಈ ತರ ಡಬ್ಬಾ ಪ್ರೆಸ್ ಮೀಟ್ ಕರಿಬೇಡ್ರಿ. ಅಟ್ಲೀಸ್ಟ್ ಟೀನೂ ಇಲ್ಲ, ಕಾಫಿನೂ ಇಲ್ಲ. ಟೀ ಕಾಫಿ ಯಾಕೆ? ಬಿಸಿ ಬಿಸಿ ಕಜ್ಜಾಯ ಓಕೆನಾ?
ಓ ಬಿಸಿ ಬಿಸಿ ಕಜಾಯ ರುಚಿ ರುಚಿಯಾಗಿರುತ್ತೆ. ಓಕೆ ಸರ್, ಎಸಿಪಿನ ಕಾದು ಕಾದು ಹೊಟ್ಟೆ ಎಸ್ತು ಗ್ಯಾಸ್ ಹೋಗ್ತಾ ಇದೆ. ಒಂದು ಮೀಟಿಂಗ್ ಮಾಡಿ, ಇಲ್ಲ ಊಟ ಕೊಡ್ಸಿ. ಈ ಮೀಟಿಂಗ್ ಕರೆದಿರೋದು ಎಸಿಪಿ ಸೂರ್ಯ ಅವ್ರ ಬಗ್ಗೆ. ಅವರೇ ಇಲ್ದೆ ಮೀಟಿಂಗ್ ಹೇಗ್ರಿ ಶುರು ಮಾಡೋದು? ಇವತ್ತು ಹೆಂಗಾನ ಮಾಡಿ ACP-ನ ತೆಗ್ಲಾಕ್ಲೇಬೇಕು. ಏಯ್, ಏನ್ ಮಾಡ್ತಿದ್ರ ಇಲ್ಲಿ? DCP ಜೊತೆ ಲ್ಯಾಂಡ್ ಡೀಲಿಂಗ? ಯಾವ ಲ್ಯಾಂಡ್ ಡೀಲಿಂಗು? ಎಸಿಪಿ ಸೂರ್ಯನ್ ಮೇಲೆ ಕಂಪ್ಲೇಂಟ್ ಕೂಡ ತಾನೇ ನಾವು ಬಂದಿದ್ದು. ಅಯ್ಯೋ ಇಟ್ನಲ್ಲಪ್ಪ ಬತ್ತಿ. ಕಂಪ್ಲೇಂಟ್? ಕಜಾಯದ ಗಮ್ಲು ಇನ್ನು ಗಮ್ ಅಂತದೆ ಸರ್. ಯಾವ ಕಜಾಯ ಯಾವ ಗಂಬ್ಲು? ಡೀಟೈಲ್ ಆಗಿ ಹೇಳ್ತೀನಿ ಸರ್, ನೀವ್ ಹೊರಡಿ. ಕಾಸ್ಕೋ ಪುಕ್ಸೆಟ್ಟೇನೋ? ಪುಕ್ಸಟ್ಟೇನೆ. ಹಂಗಾದ್ರೆ ನನಗೂ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಸೇರ್ಸ್ಕೊಡು. ಎಲ್ರಿಗೂ ಸೇರೆ. ನಮ್ಮ ACP ಸಾಹೇಬ್ರು ಬರ್ತಾ ಇದಾರೆ. ರೇ, ಅವ್ರನ್ ಮೈಸೂರು ಮಹಾರಾಜನ ಬಿಲ್ಡಪ್ ಕೊಟ್ಟಿ ಸಾಕು, ಹೋಗಿ ಕೂತ್ಕೊಳ್ಳಿ. ಎಸ್ ಸರ್. ಇಲ್ಲಿದ್ರೆ ಏನ್ ಸಿಗಲ್ಲ. ನಮಸ್ಕಾರ 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 ಸರ್. ಯಾಕ್ರಿ ಇಷ್ಟ ಲೇಟು? ಏನ್ ಸರ್ ಮಾಡೋದು? ಅವ್ನ್ 20 ಅಂತ ನಾನ್ 30 ಅಂತ. ಅವ್ನ್ ಕಾಂಪ್ರಮೈಸ್ ರೆಡಿ ಇಲ್ಲ, ಅವ್ನ್ ಬಿಟ್ಕೊಡಕ್ಕೆ ನಾನ್ ರೆಡಿ ಇಲ್ಲ. ಕೊನೆಗೆ ಹಾಗೆ ಹೀಗೆ ಮಾಡಿ 25ಕ್ಕೆ ಸೆಟ್ಲ್ಮೆಂಟ್ ಆಗೋಯ್ತು ಸರ್. ಅದನ್ನ ಮುಗಿಸ್ಕೊಂಡ್ ಬರಕ್ಕೆ ಲೇಟ್ ಆಯ್ತು. ನೋಡಿ ಸರ್, ನಿಮ್ ಮುಂದೆ ಸೆಟ್ಲ್ಮೆಂಟ್ ಬಗ್ಗೆ ಎಷ್ಟು ಡೀಟೇಲ್ ಆಗಿ ಮಾತಾಡ್ತಾ ಇದಾರೆ. ಸರ್, ಸೆಟ್ಲ್ಮೆಂಟ್ ಅಂದ್ರೆ ಯಾವ ಸೆಟ್ಲ್ಮೆಂಟ್ ಅನ್ಕೊಂಡ್ರಿ ನೀವು? ನಿಂಬೆಣ್ಣು ಸರ್, ನಾನು 50 ರೂಪಾಯಿಗೆ 30 ಬೇಕು ಅಂತ, ನಾನು 50ಕ್ಕೆ 20 ಕೊಡ್ತೀನಿ ಅಂತಾನೆ. ಅಬ್ಬಬ್ಬಬ್ಬ, ಸಾಕಾಗೋಯ್ತು ಸರ್. ಈ ತರಕಾರಿ ರೇಟ್ ಎಲ್ಲ ಗಗನಕ್ಕೇರ್ಬಿಟ್ಟಿದೆ. ಸಾರ್, ಮಾರ್ಕೆಟ್ ಅಲ್ಲಿ ನುಗ್ಗೆಕಾಯಿ ರೇಟ್ ಎಷ್ಟಿದೆ ಸರ್? ಬದ್ನೆಕಾಯಿ ಎಷ್ಟೇ ಇದೆ? ಮೆಣಸಿನಕಾಯಿ ಮುತ್ರಿ ಬಾಯಿ, ಇದೇನ್ ಕಾನ್ಫರೆನ್ಸ್ ಹಾಲ್ ಅನ್ಕೊಂಡಿದಿರೋ ಇಲ್ಲ ಮುನಿಯಮ್ಮನ ಪೆಟ್ಟಿ ಅಂಗಡಿ ಅನ್ಕೊಂಡಿದಿರೋ? ಕುತ್ಕೊಳ್ರಿ ಸುಮ್ನೆ. ಸರ್, ವಿಲ್ ಯು ಪ್ಲೀಸ್ ಸಿಟ್ ಡೌನ್? ಥ್ಯಾಂಕ್ ಯು ಸರ್. ನಿಮ್ ಕಂಪ್ಲೇಂಟ್ಸ್ ಏನು ಅಂತ ಹೇಳಿ. ಏನು ಅಂತ ಹೇಳೋದು ಸರ್? ಒಂದಾ ಎರಡ? ಚಿಕ್ಕ ಪುಟ್ಟ ಪಿಕ್ ಪಾಕೆಟ್ ಕೇಸುಗಳಿಂದ ಹಿಡಿದು ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಸೆಟಲ್ಮೆಂಟ್ಗಳವರೆಗೆ ಅವ್ರ ಹತ್ರ ಹೋಗಿ ಇವರೇ ಅಡ್ಜಸ್ಟ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೂ ಬರೋಕ್ಕೂ ಬಿಡದೆ ಪ್ರೊಫೆಷನಲ್ ಆಗಿ ಡೀಲ್ ಮಾಡ್ಬೇಕಾಗಿರೋ ಕೇಸುಗಳನ್ನ ಪರ್ಸನಲ್ ಆಗಿ ಡೀಲ್ ಮಾಡ್ತಿದ್ದಾರೆ ಸರ್. ಸ್ವಲ್ಪ ವೃತ್ತಿ ಧರ್ಮನೇ ಇಲ್ಲ. ನೋಡಿ ನೋಡಿ, ನಿಮ್ ಮುಂದೆನೆ ಹೇಗ್ ಬರ್ಸಿದ್ದಾರೆ ಸರ್, ನಾವು FIR ಫೈಲ್ ಮಾಡೋಕ್ಕೂ ಮೊದಲೇ ಇವ್ರ ಪರ್ಸೆಂಟೇಜ್ ನ ಫಿಕ್ಸ್ ಮಾಡ್ಕೊಂಡು ಹೊರಗಡೆನೆ ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ಸರ್. ಇಂಥವ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಇರೋಕೆ ಅನ್ಫಿಟ್. ಸಸ್ಪೆಂಡ್ ಮಾಡಿ ಬಿಸಾಕಿ ಸರ್. ಛೇ 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 ಛೇ. ಏನ್ ಸರ್, ನಮ್ ಲಾ ಬಗ್ಗೆ ಸರಿಯಾಗಿ ತಿಳ್ಕೊಂಡೇ ಇಲ್ಲ ಇವರೆಲ್ಲ. ಒಬ್ಬ IPS ಆಫೀಸರ್ ನ ಸಸ್ಪೆಂಡ್ ಮಾಡೋದು ಅಂದ್ರೆ PC ನ ಸಸ್ಪೆಂಡ್ ಮಾಡೋದಷ್ಟು ಈಸಿ ಅನ್ಕೊಂಡ್ಬಿಟ್ಟಿದ್ದಾರೆ. ಸೆಂಟ್ರಲ್ ಇಂದ ಕಮಿಟಿ ಬರ್ಬೇಕು, ಏನ್ ಕೊಯ್ರಿ ಮಾಡ್ಬೇಕು, ಸಾಕ್ಷಿಗಳನ್ನೆಲ್ಲ ಗುಡ್ಡೆ ಹಾಕ್ಬೇಕು, ಎಷ್ಟು ಫಾರ್ಮಾಲಿಟೀಸ್ ಇದೆ ಸರ್. ಅದಿರ್ಲಿ, ನನ್ ಬಗ್ಗೆ ಯಾರಾದ್ರೂ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದಾರ ಕೇಳಿ ಸರ್. ಅದೇ ಕಂಪ್ಲೇಂಟ್ ಕೊಡಕ್ಕಾಗತ್ತೆ ಸರ್? ಅದೇನೋ 801 ವ್ಯಾನ್ ಅಂತೆ, ಅಮ್ಮನ್ ರೂಪದಲ್ಲಿರೋ ಫೋಟೋ ಅಂತೆ, ಇವ್ರೇನೋ ಫ್ರೀ ಆಗಿ ಕಜೆ ಹಂಚುತ್ತಾರಂತೆ. ಕಂಪ್ಲೇಂಟ್ ಕೂಡ ಬಂದವರು ಇವ್ರು ಕಜೆ ತಿನ್ಕೊಂಡು ಸೈಲೆಂಟ್ ಆಗ್ತಾರಂತೆ. ಅದಿರ್ಲಿ, ನಮ್ ಡ್ಯೂಟಿ ಝೋನ್ ಆಫೀಸರ್ಸ್ ಯಾರಾದ್ರೂ ಕಂಪ್ಲೇಂಟ್ ಮಾಡಿದಾರ ಸರ್? ಗೌಡ್ರೆ ಮನವು ಇಲ್ರಿ? ಸರ್, ಇಲ್ಲಿದ್ದೀನಿ ಸರ್. ಎಷ್ಟ್ ಕೊಡ್ತಾ ಇದೆ ನಮ್ ಸ್ಕೋಡಾ ಮೈಲೇಜ್? ಸರ್, ಲೀಟರ್ಗೆ 14ರಿಂದ 15 ಕೊಡ್ತಾ ಇದೆ ಸರ್. ನೀವು ಹೊಸ ಕಾರ್ ತಗೊಂಡ್ರಿ ಅಂತ ಅವ್ರಿಗೆ ಹೇಗ್ ಗೊತ್ತು? ನನ್ ಬರ್ತಡೆಗೆ ಸಾಹೇಬ್ರೆ ಕೊಡ್ಸಿದ್ದು. ನಮ್ SI ಮಹೇಶ ಇಲ್ಲ ಸರ್, ಏನ ಹೊಸಮನೆ ಬೂರಿಗೆ ಹೇಳಲೇ ಇಲ್ಲ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗ್ರೂಪ್ ಶೀಟ್ ಇಟ್ಕೊಂಡಿದ್ದೀನಿ ಸರ್. ಆಫೀಸಿಗೆ ಬಂದು ಇನ್ವಿಟೇಷನ್ ಕೊಡ್ತೀನಿ. ಫಸ್ಟ್ ನಮ್ DGP ಸಾಹೇಬ್ರು ಕೊಡಪ್ಪ ನೀನು. ಅವ್ರಿಗೆ ಕೊಡದೆ ಇರಕ್ಕಾಗತ್ತ ಸರ್? ಖಂಡಿತ ಕೊಡ್ತೀನಿ. ನೋಡಿ ಸರ್, ಹೀಗೆ ನಾವು ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಯಾರಿಗೂ ತೊಂದರೆ ಕೊಡದಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂಡರ್ಸ್ಟ್ಯಾಂಡಿಂಗ್? ಅದೇ ಸರ್, ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಮಾಡೋ ಕೆಲ್ಸದಲ್ಲೆಲ್ಲ ಒಂದ್ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸ್ಕ್ಯೂಸ್ ಮೀ ಸರ್, ಈ ಭಗವಂತ ಬಂದ್ಮೇಲೆನೆ ಕತ್ಲಲ್ಲಿದ್ದಿದ್ ನಾವು ಬೆಳಕಿಗೆ ಬಂದಿದ್ದು. ಗವರ್ನಮೆಂಟ್ ಅಕ್ಕಿ ಜಾಗಕ್ಕೆ ಬುಲೆಟ್ ರೈಸ್ ಬಂದಿದ್ದು. ಇರ್ಲಿ ಗೌಡ್ರೆ, ಸ್ನೇಹಿತರೆ, ನಿಮ್ಮಲ್ಲೆಲ್ಲ ನಂದೊಂದು ಕಳಕಳೆಯ ಪ್ರಾರ್ಥನೆ. ಈ ತರ ವೇಸ್ಟ್ ಮೀಟಿಂಗ್ ನ ಅರೇಂಜ್ ಮಾಡಿ ನಮ್ಮ DGP ಸಾಹೇಬ್ರು ಟೈಮ್ ನ ವೇಸ್ಟ್ ಮಾಡಬೇಡಿ. ನಮ್ಮ DGP ಅಂದ್ರೆ ಯಾರು? ಯಾರು? ಕಣ್ಣಿಗೆ ಕಾಣೋ 3 ಸಿಂಹಗಳು ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ ಪ್ರತೀಕವಾಗಿದ್ರೆ, ಕಾಣದೇ ಇರೋ 4ನೇ ಸಿಂಹನೇ ಕಣೋ ಪೊಲೀಸ್. ಪೊಲೀಸ್ ಅಂದ್ರೆ ಅಗ್ನಿ. ಕಮನ್ ಕಮನ್ ಕಮನ್.